ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್. ಫ್ರೆಂಡ್ಸ್ ನೋಡಿ, ನೀವು ಕೂಡ ಈ ರೀತಿ ಸಿಂಪಲ್ ಆಗಿ ಒಂದು ಕೋಟ್ ನ ರೆಡಿ ಮಾಡಬೇಕು ಅಂತಂದ್ರೆ ತುಂಬಾನೇ ಈಸಿ ಮೆಥಡ್ ನಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ. ಅಲ್ಲದೆ ನಿಮ್ಗೆ ನೋಡಿ, ಇದು ಕೋಟ್ ಕಾಲರ್ ಬರುತ್ತಲ್ಲ, ಆ ರೀತಿ ಕಾಲರ್ನು ಅಷ್ಟೇ ತುಂಬಾನೇ ಈಸಿ ಮೆಥಡ್ ನಲ್ಲಿ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ನಾನೀಗ ಇಲ್ಲಿ ಬೇಬಿಗೆ ಕೋಟ್ ನ ರೆಡಿ ಮಾಡಿದ್ದೀನಿ. ನನ್ಗೆ ಇಲ್ಲಿ ಒಂದು ರೆಡಿಮೇಡ್ ಕೊಟ್ಟಿದ್ರು, ಸೇಮ್ ಆಸ್ ಇಟ್ ಈಸ್ ಬೇಕು ಅಂತ ಹೇಳಿದ್ರು. ಸೊ ಅದೇ ರೀತಿಯಾಗಿ ನಾನು ರೆಡಿನ ಮಾಡಿದ್ದೀನಿ. ಸ್ವಲ್ಪ ಕ್ಲಾತ್ ಅಲ್ಲಿ ಡಿಫ್ರೆನ್ಸ್ ಆಗತ್ತೆ. ಇದಕ್ಕೂ ನನ್ಗೆ ರೆಡಿ ಕೊಟ್ಟಿದ್ರಲ್ಲ ಕ್ಲಾತ್, ಅದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಯಾವ ರೀತಿ ಇದೆ ಅಂತ ಕೂಡ ತೋರಿಸ್ತೀನಿ ನೋಡಿ. ಈ ರೀತಿ ಕ್ಲಾತ್ ಅಲ್ಲಿ ಕೋಟ್ ಅವರು ಪರ್ಚೇಸ್ ಮಾಡಿದ್ನ ನನ್ಗೆ ಕೊಟ್ಟಿದ್ರು. ಸೇಮ್ ಆಸ್ ಇಟ್ ಈಸ್ ಬೇಕು ಅಂತ ಹೇಳಿದ್ರು. ಸೊ ಆಸ್ ಇಟ್ ಈಸ್ ಅದೇ ರೀತಿಯಾಗಿ ಹೊಲ್ದಿದ್ದೀನಿ. ಬಟ್ ಇದು ಚಿಕ್ಕ ಆಗ್ತಾ ಇತ್ತು, ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ಬೇಕು ಹೇಳಿದ್ರು. ನನಗೆ ಏನ್ ಪ್ಯಾಟರ್ನ್ ನ ತೋರಿಸಿದೀನಿ ಸೇಮ್ ಆಸ್ ಇಟ್ ಈಸ್. ಮೆಜರ್ಮೆಂಟ್ ಒಂದು ನೀವು ಚೇಂಜ್ ಮಾಡ್ಕೊಂಡ್ರೆ ನೀವು ಯಾವ ಸೈಜಿಗೆ ಬೇಕಾದ್ರೂ ಈ ಕೋಟ್ ನ ಸೇಮ್ ಆಸ್ ಇಟ್ ಈಸ್ ರೆಡಿನ ಮಾಡಬಹುದು. ನೋಡಿ ಫ್ರೆಂಡ್ಸ್, ಈಗ ನಾನು ಈ ರೀತಿಯಾಗಿ ಕಟ್ನ ಮಾಡಿದ್ದೀನಿ. ಇದಕ್ಕೆ 3 ಟೈಪ್ಸ್ ಆಫ್ ಕ್ಲಾತ್ ನಾನು ಬಳಸ್ತಾ ಇದ್ದೀನಿ. ಒಂದು ಕಾಟನ್, ಹಾಗೇನೆ ಸ್ಯಾಟಿನ್, ನೆಕ್ಸ್ಟ್ ಮೈನ್ ಫ್ಯಾಬ್ರಿಕ್. ಏನಕ್ಕೆ ಅಂತಂದ್ರೆ ನಂಗೆ ಸೇಮ್ ಕ್ಲಾತ್ ಬೇಕು ಹೇಳಿದ್ರು, ಸೇಮ್ ಕ್ಲಾತ್ ಸಿಗ್ಲಿಲ್ಲ. ಸೊ ಅಲ್ದಾಗೆ ಸ್ಟಿಫ್ನಿಂಗ್ ಗೆ ಮತ್ತೆ ಸ್ಯಾಟಿನ್ ನ ಉಲ್ಟಾ ಹಾಕ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಇಟ್ಟು ನಾನು ಈಗ ಫಸ್ಟ್ ಇದ್ರ ಸುತ್ತ ಸ್ಟಿಚ್ ನ ಮಾಡ್ಕೊಂತಾ ಇದ್ದೀನಿ. ಸೊ ವಿಡಿಯೋ ನೋಡ್ಬೇಕಾದ್ರೆ ಎಲ್ಲೂ ಸ್ಕಿಪ್ ಮಾಡದೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡಿ. ಈ ವಿಡಿಯೋ ನಿಮ್ಗೆಲ್ಲ ಖಂಡಿತ ಇಷ್ಟ ಆಗತ್ತೆ. ಇಷ್ಟ ಆಗೋದ್ರಿಂದ ಲೈಕ್ ಮಾಡೋದನ್ನ ಮರಿಬೇಡಿ. ಇವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನ ನೋಡ್ತಾ ಇದ್ದೀರಾ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡಿ. ನಾನಿಲ್ಲಿ ಏನಕ್ಕೆ ಬ್ಲೂ ಅಲ್ಲಿ ಮಾರ್ಕ್ ಮಾಡಿದ್ದೀನಿ ಅಂದ್ರೆ ನಿಮ್ಗೆ ನೀಟಾಗಿ ಕಾಣ್ಲಿ ಅಂತ. ನೀಟಾಗಿ ಫಸ್ಟ್ ಇದ್ರ ಸುತ್ತ ನೀಟಾಗಿ ಫಸ್ಟ್ ಒಂದು ಸ್ಟಿಚ್ ನ ಹಾಕೋಬೇಕಾಗತ್ತೆ. ಫ್ರಂಟ್ ಅಲ್ಲಿ ನಮ್ಗೆ ಓಪನಿಂಗ್ ಬರುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ನಾನು ನಿಮ್ಗೆ ಫ್ರಂಟ್ ಪಾರ್ಟ್ ನೇ ತೋರಿಸ್ತಾ ಇದ್ದೀನಿ. ಸೇಮ್ ನಾನೀಗ ಏನು 3 ಕ್ಲಾತ್ ನ ತಗೊಂಡಿದ್ದೀನಿ ಅಂದ್ರೆ ನಿಮ್ಗೆ ಲೈನಿಂಗ್ ಎಲ್ಲ ಈ ರೀತಿಯಾಗಿರೋ ಕ್ಲಾತ್ ಬೇಡ ಅಂದ್ರೆ ಡಬಲ್ ಕ್ಲಾತ್ ನ ಯೂಸ್ ಮಾಡಬಹುದು. ಸೊ ನಂಗೆ ಆಸ್ ಇಟ್ ಈಸ್ ಬೇಕು ಅಂತ ಹೇಳಿರೋದ್ರಿಂದ ನಾನು 3 ಕ್ಲಾತ್ ನ ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಸ್ಯಾಟಿನ್ ಅನ್ನೋದು ಅಷ್ಟು ಸ್ಟಿಫ್ನಿಂಗಿಗೆ ಬರುತ್ತೆ, ಬಟ್ ಕೋಟ್ ಅಲ್ಲಿ ಸ್ವಲ್ಪ ಸ್ಟಿಫ್ ಆಗಿ ಕೂತ್ಕೊಳ್ಳೋದಕ್ಕೆ ಲೈಟ್ ಆಗಿ ಕಾಟನ್ ನ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಅಲ್ಲದೆ ಈ ಸ್ಯಾಟಿನ್ ನ ಹೇಳಿದ್ನಲ್ಲ ಉಲ್ಟಾ ಮಾಡಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅಲ್ಲಿಗೆ ನಮ್ಗೆ ಶೈನಿಂಗ್ ಕ್ಲಾತ್ ಬೇಡ, ಜಸ್ಟ್ ಇಲ್ಲಿ ಒಂದು ಲೈನಿಂಗ್ ಕ್ಲಾತ್ ತರ ಇರೋ ತರದ್ ಬೇಕು ಅಂತ. ಸೊ ಈಗ ಸ್ಟಿಚ್ ಮಾಡಾದ್ಮೇಲೆ ಎಕ್ಸಸ್ ಇರೋದ್ನೆಲ್ಲ ನೀಟಾಗಿ ಫಸ್ಟ್ ಟ್ರಿಮ್ ಮಾಡ್ಕೊಂಡು ತಕ್ಕೋಬೇಕು. ನಾನು ಗುಂಪಿನ ಏನಕ್ಕೆ ಹಾಕಿರ್ತೀನಿ ಅಂದ್ರೆ ಬಟ್ಟೆ ಜರುಗಬಾರ್ದು ಅನ್ನೋದಕ್ಕೆ. ನೋಡಿ, ಈ ರೀತಿಯಾಗಿ ಗುಂಪಿನ ಹಾಕೊಂಡಿರೋದ್ರಿಂದ ಬಟ್ಟೆ ಜರುಗಲ್ಲ. ಹೀಗೆ ನೀವು ಸುತ್ತ ಸ್ಟಿಚ್ ಮಾಡಿ ಆದ್ಮೇಲೆ ಇಲ್ಲಿ ಎಕ್ಸ್ ಟೈಪ್ ಅಲ್ಲಿ ಒಂದು ಮಾರ್ಕ್ ನ ಮಾಡ್ಕೊಂಡಿದೀನಿ. ಏನಕ್ಕೆ ಅಂದ್ರೆ ವಿ ನೆಕ್ ಶೇಪ್ ಬರುತ್ತೆ. ಹಾಗೇನೆ ಇಲ್ಲಿ ಹೀಗೆ ಕಟ್ ಬಂದಿರೋದನ್ನ ನೋಡಿದಿರ ಅಲ್ವಾ ಡೌನ್ ಅಲ್ಲಿ, ಹಾಗಾಗಿ ಈ ರೀತಿಯಾಗಿ ಕ್ರಾಸ್ ಆಗಿ ನಾನು ಏನ್ ಮಾರ್ಕ್ ಮಾಡ್ಕೊಂಡಿದೀನಿ ಅದನ್ನ ಕ್ರಾಸ್ ಆಗಿ ನೋಡಿ ಈ ರೀತಿಯಾಗಿ ಸ್ಟಿಚ್ ಮಾಡ್ತಾ ಇದ್ದೀನಿ. ನೆಕ್ ಬೇರೆ ಇದು ಬೇರೆ ಮಾಡ್ತಾ ಇಲ್ಲ. ಇದು ನೀಟಾಗಿ ಬರ್ಬೇಕು ಅಂತ ಅಂದಾಗ ಈ ರೀತಿಯಾಗಿ ಮಾಡ್ಕೊಳ್ಳಿ, ಪರ್ಫೆಕ್ಟ್ ಆಗಿ ಬರುತ್ತೆ. ಸೊ ಸ್ಟಿಚ್ ಮಾಡಿ ಆದ್ಮೇಲೆ ನೋಡಿ ಇದನ್ನ ನೀವು ಹೀಗೆ ಸೆಂಟರಿಗೆ ಮಾರ್ಕ್ ನ ಮಾಡ್ಕೊಂಡು ನೀಟಾಗಿ ಕಟ್ ಮಾಡಿ ಸಪರೇಟ್ ನ ಮಾಡ್ಕೊಳ್ಳಿ. ಸಪರೇಟ್ ಮಾಡ್ಕೊಂಡಾದ್ಮೇಲೆ ನೋಡಿ ಮೇನ್ ಫ್ಯಾಬ್ರಿಕ್ ನ ತಗೋತಾ ಇದ್ದೀನಿ. ಇಲ್ಲಿ ನಾವು ರೈಟ್ ಟು ರೈಟ್ ಅಂದ್ರೆ ನನ್ಗೆ ಯಾವ ಲೈನಿಂಗ್ ಮೇನ್ ಬೇಕಾಗಿರತ್ತೆ ಅದು, ಹಾಗೇನೆ ಮೇನ್ ಫ್ಯಾಬ್ರಿಕ್ ಎರಡೂನು ರೈಟ್ ಟು ರೈಟ್ ಇಟ್ಬಿಟ್ಟು ನೀಟಾಗಿ ಈ ರೀತಿಯಾಗಿ ಗುಂಪಿನ ಹಾಕೊಂಡು ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಯಾವುದೇ ರೀತಿ ರಿಂಕಲ್ ಬರಬಾರ್ದು. ಹಾಗಾಗಿ ಈ ರೀತಿಯಾಗಿ ನೀವು ಲಾಕ್ ಮಾಡ್ಕೊಡಾದ್ಮೇಲೆ ಇಲ್ಲಿ ಸ್ಟಿಚ್ ಹಾಕ್ಬೇಕಾದ್ರೆ ನೋಡಿ ನೆಕ್ ಹತ್ರ ಸ್ಟಿಚ್ ಹಾಕ್ಬೇಡಿ. ಇಲ್ಲಿ ಏನ್ ಬಂದಿದೆ ಈ ಡೌನ್ ಇಂದ ನೀವು ಸ್ಟಿಚ್ ಹಾಕೊಂಡ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ. ಈ ರೀತಿ ಕೋಟ್ ಅಂತ ಬಂದಾಗ ಇಲ್ಲಿ ಸ್ಲ್ಯಾಂಟ್ ಬರುತ್ತಲ್ಲ, ಹಾಗಾಗಿ ನಾನು ಇಲ್ಲಿ ಈ ರೀತಿಯಾಗಿ ಕ್ರಾಸ್ ನ ತಗೊಂಡಿದ್ದೀನಿ. ಹಾಗೇನೆ ನೀವು ಫಸ್ಟ್ ಸ್ಟಿಚ್ ಹಾಕಿರ್ತೀರಲ್ಲ ಅದ್ರ ಮೇಲೆ ನೀಟಾಗಿ ಸ್ಟಿಚ್ ಹಾಕಿ. ಹಾಗೆ ಇಲ್ಲಿ ಬಾಕ್ಸ್ ಅಷ್ಟೇ ಶೇಪ್ಸ್ ಎಲ್ಲ ಪರ್ಫೆಕ್ಟ್ ಆಗಿ ಬರಬೇಕು. ಆ ರೀತಿಯಾಗಿ ನೀವು ಸ್ಟಿಚ್ ಹಾಕಿದ್ರೆ ತುಂಬಾನೇ ಪರ್ಫೆಕ್ಟ್ ಆಗಿ ಬರುತ್ತೆ. ಅಲ್ಲದೆ ಸ್ಟಿಚ್ ಹಾಕ್ಬೇಕಾದ್ರೆ ಕೂಡ ಅಷ್ಟೇ ಸ್ವಲ್ಪ ಲೈಟ್ ಆಗಿ ಕಚ್ಚಾ ಇರೋ ತರ ನೋಡ್ಕೊಳ್ಳಿ. ಇಲ್ಲ ಅಂತ ಆಯ್ತು ಅಂತ ಅಂದಾಗ ನೀವು ನ್ಯಾಚ್ ಎಲ್ಲ ಮಾಡಿದಾಗ ಓಪನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ಹೆವಿ ಕಚ್ಚನು ಬೇಡ, 1/4 ಇಂಚು ಒಳಗಡೆ ಅಥವಾ 1/4 ಇಂಚ್ ಇದ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ. ಹಾಗೆ ಇಲ್ಲಿ ಆರ್ಮೋಲ್ ಹತ್ರ ಕೂಡ ನಾನು ಸ್ಟಿಚ್ ಹಾಕ್ತಾ ಇದ್ದೀನಿ. ಏನಕ್ಕೆ ಅಂದ್ರೆ ನಮ್ಗೆ ಇಲ್ಲಿ ರೆಡಿಮೇಡ್ ಟೈಪ್ ಅಲ್ಲೇ ಬೇಕು ಅಂತ ಹೇಳಿರೋದ್ರಿಂದ ಹಾರ್ಮಲ್ ಕೂಡ ಒಟ್ಟಿಗೆನೆ ಫಿನಿಶಿಂಗ್ ನ ಮಾಡ್ಕೊಬೇಕಾಗತ್ತೆ. ಹಾಗೆ ಶೋಲ್ಡರ್ ಭುಜ ಕೂಡ ಅಷ್ಟೇ ನಾನು ಯಾವ ರೀತಿ ನನ್ಗೆ ಕೊಟ್ಟಿದ್ದಾರೆ ಕ್ಲಾತ್ ಅದೇ ರೀತಿಯಾಗಿ ಬೇಕು ಅಂತ ಹೇಳಿರೋದ್ರಿಂದ ನೋಡಿ ಈಗ ಇಲ್ಲಿ ಭುಜ ತನಕ ಸ್ಟಿಚ್ ಹಾಕೊಳ್ಳಿ. ಅಲ್ಲಿಂದ ನೆಕ್ ಹತ್ರ ಯಾವುದೇ ಕಾರಣಕ್ಕೂ ಸ್ಟಿಚ್ ನ ಹಾಕ್ಬೇಡಿ. ನೀಟಾಗಿ ಇದನ್ನ ತಕ್ಕೊಳ್ಳಿ.
ತೆಗೆದಾದ್ಮೇಲೆ ಏನ್ ಮಾಡ್ಬೇಕಂದ್ರೆ ಗುಂಪಿನೆಲ್ಲ ತೆಗೆದು ನೀಟಾಗಿ ಬಂದಿದ್ಯಾ ಒಂದ್ಸರಿ ನೋಡ್ಕೊಳ್ಳಿ. ನೋಡ್ಕೊಂಡಾದ್ಮೇಲೆ ಈ ರೀತಿಯಾಗಿ ಎಕ್ಸಸ್ ಇರೋದನ್ನೆಲ್ಲ ಟ್ರಿಮ್ ಮಾಡಿ ತೆಗಿರಿ. ಈ ಮೇನ್ ಫ್ಯಾಬ್ರಿಕ್ ನ ನಾವು ನೀಟಾಗಿ ಸ್ಟ್ರೈಟ್ ಅಲ್ಲಿ ಕಟ್ ಮಾಡ್ಕೊಂಡಿರೋದ್ರಿಂದ ಈ ರೀತಿಯಾಗಿ ಕಟ್ ಮಾಡಿ, ಇಲ್ಲಿ ನೆಕ್ಕನು ಅಷ್ಟೇ 1/4 ಇಂಚ್ ಎಕ್ಸಸ್ ಬಿಟ್ಬಿಟ್ಟು ನೀಟಾಗಿ ಕಟ್ ಮಾಡಿ ಸುತ್ತ ನೀವು ಟ್ರಿಮ್ ಮಾಡ್ಬೇಕು. ನ್ಯಾಚ್ ನ ಮಾಡ್ಕೊಂತ ಬೇಕು, ನೆಕ್ ಹತ್ರ ನ್ಯಾಚ್ ಮಾಡಬೇಡಿ. ಸೊ ಸೈಡ್ ಏನಿದೆ ಅಲ್ಲಿ ನ್ಯಾಚ್ ನ ಮಾಡಿ ನೀಟಾಗಿ ಇದನ್ನ ಉಲ್ಟಾ ಮಾಡ್ಬೇಕು. ಉಲ್ಟಾ ಮಾಡಿದಾಗ್ಲೂ ಕೂಡ ಅಷ್ಟೇ ಎಡ್ಜಸ್ ಎಲ್ಲ ಏನಿರುತ್ತೆ, ಯಾವ್ದಾದ್ರು ಒಂದು ಶಾರ್ಪ್ ಎಡ್ಜ್ ಇರುತ್ತಲ್ಲ ಆ ತರದ್ನ ತಗೊಂಡು ನೀಟಾಗಿ ಈ ಎಂಡಿಂಗ್ ಎಲ್ಲ ಶಾರ್ಪ್ ನೀಟಾಗಿ ಬರೋ ರೀತಿಯಲ್ಲಿ ನೀವು ಕ್ರಿಯೇಟ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ನೀವು ಯಾವ್ದಾದ್ರು ಶಾರ್ಪ್ ಎಡ್ಜ್ ಇರೋದನ್ನ ತಗೊಂಡ್ರೆ ಈ ಎಡ್ಜಸ್ ಎಲ್ಲ ನೀಟಾಗಿ ಬರ್ಬೇಕು. ಪೂರ್ತಿ ಎಡ್ಜಸ್ ನೀಟಾಗಿ ಬಂದ್ರೆ ನಿಮ್ಗೆ ಶೇಪ್ಸ್ ಅನ್ನೋದು ಕಾಣುತ್ತೆ. ಕೋಡ್ದು ಏನ್ ಶೇಪ್ ಬಂದಿರತ್ತೆ ಆ ಶೇಪ್ ನೀಟಾಗಿ ಕಂಡ್ರೇನೆ ನಿಮ್ಗೆ ಲುಕ್ ಅನ್ನೋದು ಬರೋದು. ಸೊ ಹಾಗಾಗಿ ನೀಟಾಗಿ ಯಾವ್ದಾದ್ರು ಎಡ್ಜಸ್ ತಗೊಳ್ಳಿ. ಇಲ್ಲ ಕಚ್ಚಾ ಜಾಸ್ತಿ ಇತ್ತು ಅಂದ್ರೆ ನೀಟಾಗಿ ತೆಗೆದ್ಬಿಟ್ಟು ಕಚ್ಚಾ ಎಲ್ಲ ಕಟ್ ಮಾಡಿ ನೀಟಾಗಿ ಅದನ್ನ ಉಲ್ಟಾ ಮಾಡಿದ್ರೆ ನಿಮ್ಗೆ ಶೇಪ್ಸ್ ಅನ್ನೋದು ತುಂಬಾನೇ ಪರ್ಫೆಕ್ಟ್ ಆಗಿ ಬರುತ್ತೆ. ನೋಡಿ ಈ ರೀತಿಯಾಗಿ ಬರ್ಬೇಕು. ಈ ರೀತಿಯಾಗಿ ಬಂದ ಮೇಲೆ 2 ಪೀಸ್ನ ರೆಡಿ ಮಾಡಿ ಆದ್ಮೇಲೆ ನೋಡಿ ಈ ರೀತಿ ಎಡ್ಜಿಗೆ ಕಿನಾರಿ ಹಾಕ್ಬೇಕು. ಕಿನಾರಿ ಹಾಕಿದಾಗ ನಿಮ್ಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಹಾಗೇನೆ ಇಲ್ಲಿ ಎಡ್ಜಿಗೆ ಕಿನಾರಿ ಎಲ್ಲ ಹಾಕಾದ್ಮೇಲೆ ಇಲ್ಲಿ ನೆಕ್ ಇದೆಯಲ್ಲ, ನೆಕ್ ಹತ್ರ ಅಷ್ಟೇ 1/4 ಇಂಚ್ ಅಷ್ಟು ಕಚ್ಚಾ ಬಿಟ್ಟು ನೀಟಾಗಿ ಅಲ್ಲಿಗೂ ಒಂದು ಸ್ಟಿಚ್ ನ ಹಾಕೊಂಡ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ. ಮತ್ತೆ ಹಾರ್ಮೋಲ್ ಅಷ್ಟೇ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಬಂದಿದೆ ಶೇಪ್ಸ್ ಅಂತ. ಪರ್ಫೆಕ್ಟ್ ಆಗಿ ಬರ್ಬೇಕು ಅಂತ ಅಂದಾಗ ಸ್ವಲ್ಪ ಮಾರ್ಕ್ ನ ಮಾಡ್ಕೊಂಡು ಸ್ಟಿಚ್ ಹಾಕಿ, ಅವಾಗ ನಿಮ್ಗೆ ನೀಟಾಗಿ ಕುತ್ಕೊಳ್ಳುತ್ತೆ. ಶೇಪ್ಸ್ ಪರ್ಫೆಕ್ಟ್ ಆಗಿ ಬರ್ಬೇಕಾಗತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಸುತ್ತ ನೀಟಾಗಿ ಸ್ಟಿಚ್ ಹಾಕೋಬೇಕು. ಹಾಗೆ ಹಾರ್ಮೋಲ್ ಹತ್ರ ಹೇಳದ್ನಲ್ಲ, ಹಾರ್ಮೋಲ್ ಹತ್ರ ಮತ್ತೆ ನೆಕ್ ಹತ್ರ ಎರಡೂ ಕಡೆನೂ ಅಷ್ಟೇ ನೀಟಾಗಿ ಒಂದೊಂದು ಸ್ಟಿಚ್ ನ ಹಾಕಿ 1/4 ಇಂಚ್ ಅಷ್ಟು ಬಿಡಿ ನೆಕ್ ಹತ್ರ. ಈ ರೀತಿಯಾಗಿ ಮಾಡಿದಾಗ ನೋಡಿ ಶೇಪ್ಸ್ ಯಾವ ರೀತಿ ಕುತ್ಕೊಳ್ಳುತ್ತೆ ಅಂತ, ತುಂಬಾನೇ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ. ಲುಕಿಂಗು ಅಷ್ಟೇ. 2 ಪೀಸ್ ನ ಇದೇ ರೀತಿಯಾಗಿ ರೆಡಿ ಮಾಡ್ಕೊಂಡಿದೀನಿ ನೋಡಿ. ಅಲ್ಲದೆ ಬ್ಯಾಕ್ ನ ಕೂಡ ಅಷ್ಟೇ ನೋಡಿ. ಈಗ ನಾನು ಏನ್ ತೋರಿಸ್ತೆ ಆಸ್ ಇಟ್ ಇಸ್, ಬಟ್ ಬ್ಯಾಕ್ ಅಲ್ಲಿ ಸ್ವಲ್ಪ ಬಾಟಮ್ ಉದ್ದ ಇಟ್ಕೊಂಡಿದೀನಿ. ಈ ರೀತಿಯಾಗಿ ಇಟ್ಕೊಂಡಾದ್ಮೇಲೆ ನೋಡಿ ಹೀಗೆ ರೈಟ್ ಟು ರೈಟ್ ಇಟ್ಬಿಟ್ಟು ನೀಟಾಗಿ ಇಲ್ಲಿ ನಾವು ಶೋಲ್ಡರ್ ನ ಜಾಯಿನ್ ಮಾಡ್ಬೇಕು. ಶೋಲ್ಡರ್ ಜಾಯಿನ್ ಮಾಡೋದಕ್ಕೂ ಅಷ್ಟೇ ನೋಡಿ ನೀಟಾಗಿ ಇಲ್ಲಿ ಮಾರ್ಕ್ ನ ಮಾಡ್ಕೊಳ್ಳಿ. ನಿಮ್ಗೆ ನೆಕ್ ಸೇಮ್ ಬರ್ಬೇಕು, ಶೋಲ್ಡರ್ ಜಾಯಿನ್ ಮಾಡ್ಬೇಕು. ಈಗ ಇಲ್ಲಿ ನೋಡಿ ಮಾರ್ಕ್ ನ ಮಾಡಿದೀನಿ. ಇಲ್ಲಿಗೆ ನೀವು ನೀಟಾಗಿ ಸ್ಟ್ರೈಟ್ ಆಗಿ ಒಂದು ಸ್ಟಿಚ್ ನ ಹಾಕೋಬೇಕು. ಸ್ಟಿಚ್ ಹಾಕ್ಬೇಕಾದ್ರೂ ಅಷ್ಟೇ ನೀಟಾಗಿ ರಫ್ ಹೊಡೆದು ಒಂದ್ಸರಿ 2 ಸ್ಟಿಚ್ ನ ಹಾಕೊಂಡ್ರೆ ಸಾಕಾಗತ್ತೆ. ಯಾಕಂದ್ರೆ ಮತ್ತೆ ಇದನ್ನ ನಾವು ಟ್ರಿಮ್ ಎಲ್ಲ ಮಾಡುವಂತ ನೆಸೆಸರಿ ಬರಲ್ಲ. ಪರ್ಫೆಕ್ಟ್ ಆಗಿ ಕಟಿಂಗ್ ಎಲ್ಲ ಮಾಡ್ಕೊಂಡ್ ಆಗಿದೆ. ಹಾಗಾಗಿ ಈಗ ಶೋಲ್ಡರ್ ಎಲ್ಲ ಜಾಯಿನ್ ಮಾಡಾದ್ಮೇಲೆ ನೋಡಿ ಯಾವ ರೀತಿ ಬರುತ್ತೆ ಅಂತ. ಈ ರೀತಿ ಬಂದಿರೋದನ್ನ ಕಚ್ಚನ ಬ್ಯಾಕ್ ಸೈಡ್ ಗೆ ಟರ್ನ್ ಮಾಡಿ ಒಂದು ಎಡ್ಜಿಗೆ ನಾನು ಸ್ಟಿಚ್ ನ ಹಾಕಿದೀನಿ. ನೋಡಿ ಈ ರೀತಿಯಾಗಿ ಮಾಡಿದಾಗ ನಿಮ್ಗೆ ರೆಡಿಮೇಡ್ ಶೈಲಿಯಲ್ಲೇ ಬರುತ್ತೆ. ಆಲ್ಮೋಸ್ಟ್ ನೋಡಕ್ಕೆನೆ ನಿಮ್ಗೆ ಕೋಟ್ ತರ ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ. ಈಗ ನಾವು ಇದಕ್ಕೆ ಕಾಲರ್ ನ ರೆಡಿ ಮಾಡ್ಬೇಕು. ಕಾಲರ್ ರೆಡಿ ಮಾಡೋದಕ್ಕೆ ನೋಡಿ ಇಲ್ಲಿ ಇದನ್ನ ಸಮಕ್ಕೆ ಇಟ್ಕೊಳ್ಳಿ. ಸಮಕ್ಕೆ ಇಟ್ಕೊಂಡು ಈ ಶೇಪ್ ಇಂದ ಇಲ್ಲಿ ನೋಡ್ಕೊಳ್ಳಿ. ನೋಡ್ಕೊಂಡಾಗ ನಿಮ್ಗೆ ಎಷ್ಟು ಮೆಜರ್ಮೆಂಟ್ ಬರುತ್ತೆ ಅನ್ನೋದನ್ನ ಕ್ಲೀನ್ ಆಗಿ ನೋಡ್ಕೋಬೇಕು. ಹೀಗೆ ಅಳತೆನ ಮಾಡಿ ನೀಟಾಗಿ ನೀವು ನೋಡ್ಕೊಂಡಾಗ ಗೊತ್ತಾಗತ್ತೆ ಎಷ್ಟು ಬರುತ್ತೆ ಅಂತ. ಈ ರೀತಿಯಾಗಿ ನೀವು ಅಳತೆ ಮಾಡ್ಕೊಂಡಿರೋದನ್ನ ನೋಡಿ ಈ ರೀತಿಯಾಗಿ ನಾನು ಒಂದು ಕಾಲರ್ ನ ರೆಡಿ ಮಾಡಿದೀನಿ. ಹಾಗೇನೆ ಮೇನ್ ಫ್ಯಾಬ್ರಿಕ್ ರೈಟ್ ಟು ರೈಟ್ ನ ಇಟ್ಕೊಂಡಿದೀನಿ. ಹಾಗೆ ಈಗ ನಾವು ಏನ್ ಕಾಟನ್ ಅಲ್ಲಿ ನಾನು ಕಾಲರ್ ಶೇಪ್ ನ ಕಟ್ ಮಾಡ್ಕೊಂಡಿದೀನಿ, ಇದಕ್ಕೆ ಒಂದು ಗುಂಪಿನ ಹಾಕೋತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಜರುಗಬಾರ್ದು ಅಂತ. ಈ ರೀತಿಯಾಗಿ ಗುಂಪಿನ ಹಾಕಿ ಆದ್ಮೇಲೆ ನೀಟಾಗಿ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ, ನಾನು ಪೆನ್ ಅಲ್ಲಿ ಮಾರ್ಕ್ ಮಾಡಿರೋದು. ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ತರ ದಾರನ ತಗೋಬೇಕು. ಈ ಎಡ್ಜಸ್ ಎಲ್ಲ ಶಾರ್ಪ್ ಬರ್ಬೇಕು ಅನ್ನೋದಕ್ಕೋಸ್ಕರ ಈಗ ತಗೊಂಡಾದ್ಮೇಲೆ ನೋಡಿ ಇಲ್ಲಿ ನಾನು ಪೆನ್ ಅಲ್ಲಿ ಏನ್ ಮಾರ್ಕ್ ಮಾಡಿದೀನಿ ಇಲ್ಲಿ ನಾವು ಸ್ಟಿಚ್ ನ ತಗೋಬೇಕು. ಈಗ ಸ್ಟಿಚ್ ನ ತಗೊಂಡ್ಮೇಲೆ ಇಲ್ಲಿ ಎಡ್ಜ್ ಬಂತಲ್ವಾ, ಈ ಎಡ್ಜ್ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ಹೀಗೆ ಓಪನ್ ನ ಮಾಡ್ಕೊಂಡು ನಾನು ತೋರ್ಸಿದ್ನಲ್ಲ ಈ ರೀತಿಯಾಗಿ ದಾರನ ಈ ರೀತಿಯಾಗಿ ಇದ್ರೊಳಗಡೆ ಸೇರಿಸ್ಬೇಕು. ಸೇರ್ಸಾದ್ಮೇಲೆ ಇಲ್ಲಿ ಈ ರೀತಿ ಒಳಗಡೆಗೆ ಸೇರ್ಸಾದ್ಮೇಲೆ ನೋಡಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಸೇರ್ಸಾದ್ಮೇಲೆ ನೀಡಲ್ ನ ಕೂರಿಸಿ ಒಂದು ನೀಡಲ್ ನ ಮೂವ್ ಮಾಡಿ, ಒಂದೇ ಒಂದ್ಸರಿ ಮೂವ್ ಮಾಡಿ ನೋಡಿ ಹೀಗೆ ಎಳೆದ್ರೆ ನೋಡಿ ಈ ತರ ದಾರ ಈ ತರ ಆಗ್ತಾ ಇರತ್ತೆ. ಈಗ ಈ ದಾರನ ಒಳಗಡೆ ತಗೋಬೇಕು. ನಿಮ್ದು ಕಾಲರ್ ಒಳಗಡೆ ನಿಮ್ಗೆ ಕಾಲರ್ ಶೇಪ್ ಪರ್ಫೆಕ್ಟ್ ಆಗಿ ಬರ್ಬೇಕು ಅಂದ್ರೆ ಇದೇ ರೀತಿಯಾಗಿ ಮಾಡ್ಬೇಕು. ಮತ್ತೆ ಸ್ಟಿಚ್ ಹಾಕಿ ಮತ್ತೆ ಎಡ್ಜಸ್ ಅಲ್ಲಿ ನಿಮ್ಗೆ ಏನು ಶಾರ್ಪ್ ಎಡ್ಜ್ ಏನಾದ್ರು ಬರ್ತಲ್ಲ ಅಲ್ಲಿಗೆ ಮತ್ತೆ ನೀವು ಇದೇ ರೀತಿಯಾಗಿ ಈಗ ಇಲ್ಲಿ 2 ಸೈಡ್ ಎಡ್ಜ್ ಬಂದಿರೋದ್ರಿಂದ 4 ಈ ತರ ಕಾರ್ನರ್ಸ್ ಬರುತ್ತೆ. ಸೊ 4 ಕಾರ್ನರ್ಸ್ ಅಲ್ಲೂ
ಸೇಮ್ ಟಿಪ್ಸ್ನ ನೀವು ಫಾಲೋ ಮಾಡಬೇಕು. ಅವಾಗ ನಿಮಗೆ ಕಾಲರ್ ಅನ್ನೋದು ತುಂಬಾನೇ ಪರ್ಫೆಕ್ಟ್ ಆಗಿ ಬರುತ್ತೆ. ಮತ್ತೆ ಲುಕಿಂಗ್ ಕೂಡ ಅಷ್ಟೇ, ನಮಗೆ ಕಾಲರ್ ಅಂತ ಆಯ್ತು ಅಂತಂದ್ರೆ ಶೇಪ್ಸ್ ಅನ್ನೋದು ಪರ್ಫೆಕ್ಟ್ ಆಗಿ ಬರಬೇಕು. ಹಾಗೆ ಎಡ್ಜಸ್ ಮತ್ತೆ ಕಾರ್ನರು ತುಂಬಾನೇ ಶಾರ್ಪ್ ಆಗಿತ್ತು ಅಂತ ಅಂದಾಗ ನಿಮ್ಗೆ ಲುಕಿಂಗ್ ಅನ್ನೋದು ತುಂಬಾನೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಈ ಟಿಪ್ಸ್ ನ ಫಾಲೋ ಮಾಡಿ ನಿಮ್ಗೆ ಕಾಲರ್ ನೆಕ್ ಯಾವುದೇ ಕಾಲರ್ ಮಾಡ್ತೀರಾ ಅಂತ ಅಂದ್ರು ತುಂಬಾನೇ ಚೆನ್ನಾಗಿ ಬರುತ್ತೆ ಮತ್ತೆ ತುಂಬಾನೇ ಫಿನಿಶಿಂಗ್ ಆಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಈಗ ನಾವು ಸ್ಟಿಚ್ ಮಾಡಿ ಆಗಿದ್ಮೇಲೆ ನೋಡಿ ಇಲ್ಲಿ ಎಕ್ಸೆಸ್ ಇರತ್ತಲ್ಲ, ಇದನ್ನೆಲ್ಲ ನೀಟಾಗಿ ಟ್ರಿಮ್ ಮಾಡಿ ತಕ್ಕೋಬೇಕು. ನಾವು ಕಾಲರ್ನ ಜಸ್ಟ್ ಸ್ಟಿಚ್ ಮಾಡ್ಕೊಂಡಿದೀವಿ, ಇಲ್ಲಿ ಎಕ್ಸೆಸ್ ಎಲ್ಲ ಏನಿದೆ ಈ ಎಕ್ಸೆಸ್ನೆಲ್ಲ ನೀಟಾಗಿ ಇಲ್ಲಿ ಟ್ರಿಮ್ ಮಾಡಿ ತೆಗ್ದಾಗ ನಿಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ. ಸೊ ಒಂದ್ 1/4 ಇಂಚಷ್ಟು ಎಕ್ಸ್ಟ್ರಾ ಇರ್ಲಿ, ನಾವು ನ್ಯಾಚ್ ಮಾಡಿದಾಗ ನೀಟಾಗಿ ಬರುತ್ತೆ. ಹಾಗೆ ಇಲ್ಲಿನೂ ಅಷ್ಟೇ ಒಂದ್ 1/4 ಇಂಚಷ್ಟು ಬಿಟ್ಕೊಳ್ಳಿ, ತುಂಬಾ ಎಡ್ಜಿಗೆ ಕಟ್ ಮಾಡಬೇಡಿ, ನಾವಿಲ್ಲಿ ಸ್ಟಿಚಿಂಗಿಗೆ ಸ್ವಲ್ಪ ಬೇಕಾಗತ್ತೆ. ಸೊ ಹಾಗಾಗಿ ಈ ರೀತಿಯಾಗಿ ನೀವು ಮಾಡಿದ್ರೆ ನೋಡಿ ಇಲ್ಲಿ ನ್ಯಾಚ್ ನ ಮಾಡ್ಕೋಬೇಕು. ಈ ರೀತಿಯಾಗಿ ನೀವು ನ್ಯಾಚ್ ಮಾಡಿ ಉಲ್ಟಾ ಮಾಡಿದ್ರೆ ನಿಮ್ಗೆ ಇಲ್ಲಿ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಇಲ್ಲಿ ಎಡ್ಜಸ್ ಏನ್ ಬಂದಿದೆ ಈ ಎಡ್ಜಸ್ ತುಂಬಾನೇ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ನೋಡಿ ಈ ರೀತಿಯಾಗಿ ಎಳ್ಕೊಳ್ಳೋದ್ರಿಂದ ನಿಮ್ಗೆ ಕಾರ್ನರ್ಸ್ ಅನ್ನೋದು ತುಂಬಾನೇ ಚೆನ್ನಾಗಿ ಬರುತ್ತೆ. ಕಾಲರ್ ಆಯ್ತು, ಈಗ ನೋಡಿ ಈ ರೀತಿಯಾಗಿ ಮಾಡಿದ್ರೆ ನಮ್ಗೆ ಕಾಲರ್ ಪರ್ಫೆಕ್ಟ್ ಆಗಿ ಬರುತ್ತೆ. ಒಂದ್ಸರಿ ನೀಟಾಗಿ ಐರನ್ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ. ನಾನು ಇದಕ್ಕೆ ಅದೇ ರೀತಿ ಕ್ಯಾನ್ವಾಸ್ ಎಲ್ಲ ಯೂಸ್ ಮಾಡಿಲ್ಲ. ಸೊ ಈಗ ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಎಡ್ಜಸ್ಗೆ ಒಂದೊಂದು ಸ್ಟಿಚ್ ಹಾಕ್ಬೋದು. 2 ಸ್ಟಿಚ್ ಬೇಕಾದ್ರೂ ಹಾಕ್ಬೋದು, 1 ಸ್ಟಿಚ್ ಬೇಕಾದ್ರೂ ಹಾಕ್ಬೋದು, ಅದು ನಿಮ್ ವಿಶ್ ಫ್ರೆಂಡ್ಸ್. 2 ಸ್ಟಿಚ್ ಹಾಕಿದ್ರು ಚೆನ್ನಾಗಿ ಕಾಣುತ್ತೆ, 1 ಸ್ಟಿಚ್ ಹಾಕಿದ್ರು ಕೂಡ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಕಾಲರಿಗೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಈ ರೀತಿ ಸ್ಟಿಚ್ ಹಾಕ್ಬೇಕಾದ್ರೆ ಕೂಡ ಅಷ್ಟೇ ನೋಡಿ ಆಲ್ಮೋಸ್ಟ್ ಎಡ್ಜ್ಗೆ ಹಾಕಿ ಅವಾಗ ಚೆನ್ನಾಗಿ ಬರುತ್ತೆ. ಈಗ ನೋಡಿ ನಾನು ಸ್ಟಿಚ್ ಹಾಕಿ ಆಗಿದೆ, ಸ್ಟಿಚ್ ಹಾಕೆಲ್ಲ ಆದ್ಮೇಲೆ ಇಲ್ಲಿ ಏನ್ ನಾವು ಥ್ರೆಡ್ ಇದೆಯಲ್ಲ ಇದನ್ನ ನೀಟಾಗಿ ಹೀಗೆ ಇಟ್ಕೊಂಡು ಎಳೆದ್ರೆ ಬಂದ್ಬಿಡತ್ತೆ. ಈಗೆಲ್ಲ ನೀಟಾಗಿ ತೆಗ್ದಾದ್ಮೇಲೆ ನೋಡಿ ನಮ್ದು ಏನ್ ಬಾಡಿ ಇರತ್ತೆ ಇದಕ್ಕೆ ಬ್ಯಾಕ್ ಸೈಡ್ಗೆ ನೋಡಿ ಈ ರೀತಿಯಾಗಿ ನಾನು ಇಟ್ಕೋತಾ ಇದ್ದೀನಿ. ಈ ರೀತಿಯಾಗಿ ಸೆಂಟರಿಗೆ ಹಾಕಿದಾಗ ನಿಮ್ಗೆ ಕಾಲರ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ. ಸೈಡ್ ಇಂದ ಹಾಕಿದಾಗ ಕೆಲವೊಂದ್ ಕಡೆ ಜಾಸ್ತಿ ಕಮ್ಮಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೋಡಿ ಸೆಂಟರ್ ಟು ಸೆಂಟರ್ ಹಾಕಿದಾಗ ತುಂಬಾನೇ ಚೆನ್ನಾಗಿ ಬರುತ್ತೆ. ನೋಡಿ ಈಗ ಈ ರೀತಿಯಾಗಿ ಇಟ್ಟಿದ್ದೀನಿ. ಈಗ ಇಲ್ಲಿ ನಾವು ನೀಟಾಗಿ ಒಂದು ಸ್ಟಿಚ್ ನ ಹಾಕೋಬೇಕು. ನೋಡಿ ಈ ರೀತಿಯಾಗಿ ಇಟ್ಕೊಂಡು ಇಲ್ಲಿಗೆ ಒಂದು ಸೆಂಟರ್ ಇಂದ ಸೆಂಟರಿಗೆ ಸ್ಟಿಚ್ ನ ಹಾಕ್ತಾ ಇದ್ದೀನಿ. ಈ ರೀತಿ ಸ್ಟಿಚ್ ಹಾಕ್ಬೇಕಾದ್ರೆ ಕೂಡ ಅಷ್ಟೇ ಎಳಿಬೇಡಿ. ನೀವು ಎಳೆದಾಗ ಏನಾಗುತ್ತೆ ಜಾಸ್ತಿ ಕಮ್ಮಿ ಆಯ್ತು ಅಂತ ಅಂದಾಗ ರಿಂಕಲ್ ಬರುತ್ತೆ. ಕಾಲರ್ ಫಿನಿಶಿಂಗ್ ಅನ್ನೋದು ತುಂಬಾನೇ ಪರ್ಫೆಕ್ಟ್ ಆಗಿ ಬರಬೇಕು. ಹಾಗಾಗಿ ನೀವು ಯಾವುದೇ ಕ್ಲಾತ್ ನ ಎಳಿಬೇಡಿ, ಆಸ್ ಇಟ್ ಇಸ್ ಕ್ಲಾತ್ ಎಷ್ಟು ಬರುತ್ತೆ ಅಷ್ಟಕ್ಕೆ ನೀಟಾಗಿ ಮತ್ತೆ ಕಚ್ಚಾ ತಗೋಬೇಕಾದ್ರೆ ಈಕ್ವಲ್ ಆಗಿ ತಗೊಳ್ಳಿ. ಒಂದ್ ಕಡೆ ಜಾಸ್ತಿ ಒಂದ್ ಕಡೆ ಕಮ್ಮಿ ತಗೋಬೇಡಿ, ಹಾಗಾದಾಗ ವೇರಿಯೇಷನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. 2 ಸ್ಟಿಚ್ ನ ಹಾಕೊಳ್ಳಿ ಫ್ರೆಂಡ್ಸ್. ನೀಟಾಗಿ 2 ಸ್ಟಿಚ್ ಹಾಕಿದಾಗ ನಿಮ್ಗೆ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಹಾಗೇನೆ ನೀಟಾಗಿ ಕೂಡ ಕೂತ್ಕೊಳ್ಳುತ್ತೆ. ಹೆವಿ ಕಚ್ಚಾ ತಗೋಬೇಡಿ, ಲೈಟ್ ಆಗಿ ಒಂದು 1/4 ಇಂಚ್ ಒಳಗಡೆ ಕಚ್ಚಾ ತಗೊಂಡ್ರೆ ನಿಮ್ಗೆ ಇದಕ್ಕೆ ಸಾಕಾಗತ್ತೆ. ಅದಕ್ಕಿಂತ ಜಾಸ್ತಿ ತಗೊಂಡ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಬರಲ್ಲ. ಈ ರೀತಿಯಾಗಿ ನಾವು ಅಟ್ಯಾಚ್ ಮಾಡಿ ಆದ್ಮೇಲೆ ನೀಟಾಗಿ ನಾವು ನ್ಯಾಚ್ ನ ಮಾಡ್ಕೋಬೇಕು. ನ್ಯಾಚ್ ಮಾಡಿ ಆದ್ಮೇಲೆ ನೋಡಿ ಹೀಗೆ ಒಂದ್ ಸೈಡಿಗೆ ಟರ್ನ್ ಮಾಡಿ ಇಲ್ಲಿ ನಾವು ಸ್ಟಿಚ್ ನ ಹಾಕ್ಬೇಕು. ಸ್ಟಿಚ್ ಹಾಕಿದಾಗ ಕಚ್ಚಾನ ಒಂದ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳಿ, ಅವಾಗ ಅದು ಪರ್ಫೆಕ್ಟ್ ಆಗಿ ಒಂದ್ ಸೈಡಿಗೆ ಕಚ್ಚಾ ಬರುತ್ತೆ. ನಿಮ್ಗೆ ಫಿನಿಶಿಂಗ್ ಅನ್ನೋದು ತುಂಬಾನೇ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೋಡಿ ಫ್ರೆಂಡ್ಸ್, ಈಗ ನಾವಿಲ್ಲಿ ಈ ರೀತಿಯಾಗಿ ಸ್ಟಿಚ್ ಹಾಕಾದ್ಮೇಲೆ ನೋಡಿ ಈ ರೀತಿಯಾಗಿ ಇದನ್ನ ಫೋಲ್ಡ್ ಮಾಡಿ ಇಲ್ಲಿ ನೀಟಾಗಿ ಒಂದು ಸ್ಟಿಚ್ ನ ಹಾಕೊಂಡಾಗ ನಿಮ್ಗೆ ಇಲ್ಲಿ ಏನು ನಾವು ತೋರ್ಸದ್ನಲ್ಲ ನಿಮ್ಗೆ ರೆಡಿ ಕಾಲರ್ ಯಾವ ರೀತಿ ಬಂದಿದೆ ಅಂತ ಆಸ್ ಇಟ್ ಈಸ್ ಬರುತ್ತೆ. ಈಗ ಇದನ್ನ ಫೋಲ್ಡ್ ಮಾಡಿ ನೋಡಿ ಈ ರೀತಿಯಾಗಿ ಇಲ್ಲಿ ನಾವು ಸ್ಟಿಚ್ ನ ಹಾಕೋಬೇಕು. ಈ ರೀತಿ ಕಾಲರ್ನ ಈ ರೀತಿಯಾಗಿ ಮಾಡಿದ್ರೆ ನಿಮ್ಗೆ ತುಂಬಾನೇ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ತುದಿಯಲ್ಲಿ ಸ್ವಲ್ಪ ರಫ್ ನ ಹೊಡೆದು ನೀಟಾಗಿ ಕೂರಿಸ್ಕೊಳ್ಳಿ, ಅವಾಗ ನಿಮ್ಗೆ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಕಾಲರ್ ಅನ್ನೋದು ಫಿನಿಶಿಂಗು ಅಷ್ಟೇ ತುಂಬಾನೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಕಾಲರ್ ಫಿನಿಶಿಂಗ್ ಆದ್ಮೇಲೆ ಸ್ಲೀವ್ ನ ಜಾಯಿನ್ ಮಾಡಬೇಕು. ಸ್ಲೀವ್ ಜಾಯಿನ್ ಮಾಡೋದಕ್ಕಿಂತ ಮುಂಚೆ ನೋಡಿ ಇದನ್ನ ನಾವು ಬಾಟಮ್ ಫೋಲ್ಡ್ ನ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿಯಾಗಿ 1 ಇಂಚ್ ನಾನು ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ. ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಫಸ್ಟ್ ಒಂದು ಸ್ಟಿಚ್ ನ ಹಾಕೊಳ್ಳಿ. ಈ ರೀತಿಯಾಗಿ ಸ್ಟಿಚ್ ಹಾಕ್ಬೇಕಾದ್ರೂ ಅಷ್ಟೇ ಎಳಿಬೇಡಿ, ಎಳೆದಾಗ ನಿಮ್ಗೆ ರಿಂಕಲ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಫಸ್ಟ್ ಸ್ಲೀವ್ ಬಾಟಮ್ ನ ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ನೋಡಿ ಇಲ್ಲಿ ರೈಟ್ ಸೈಡ್ ಗೆ ಈ ರೀತಿಯಾಗಿ ಫೋಲ್ಡ್ ನ ಮಾಡಿ. ಏನಕ್ಕೆ ಅಂದ್ರೆ ನಾವು ರೆಡಿಮೇಡ್
ಶೈಲಿಯಲ್ಲಿ ನಾವು ಸ್ಲೀವ್ ಅಟ್ಯಾಚ್ ಮಾಡ್ತಾ ಇರೋದ್ರಿಂದ ಈ ಕಚ್ಚಾ ಕೂಡ ಕಾಣಬಾರ್ದು. ಆ ರೀತಿಯಾಗಿ ನೀವು ಸ್ಲೀವ್ ಅಟ್ಯಾಚ್ ಮಾಡಬೇಕು ಅಂದಾಗ ನೋಡಿ ಇದನ್ನ ರೈಟ್ ಸೈಡಿಗೆ ನೋಡಿ ಈ ತರ ಉಲ್ಟಾ ಮಾಡಿ ಈ ರೀತಿಯಾಗಿ ಸ್ಟಿಚ್ ನ ಹಾಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಫೋಲ್ಡ್ ಮಾಡಿ ಸ್ಟಿಚ್ ಹಾಕೊಂಡ್ ಆದ್ಮೇಲೆ ಈ ರೀತಿಯಾಗಿ ನೋಡಿ ರೆಡಿಮೇಡ್ ಶೈಲಿಯಲ್ಲಿ ನಾವು ಸ್ಲೀವ್ ಅಟ್ಯಾಚ್ ಮಾಡ್ತೀವಿ ಅಂದಾಗ ನೋಡಿ ಈ ರೀತಿಯಾಗಿ ಅಟ್ಯಾಚ್ ನ ಮಾಡಬೇಕು. ಇದನ್ನ ಕೂಡ ಅಷ್ಟೇ ಸೆಂಟರ್ ಟು ಸೆಂಟರ್ ನ ನಾವು ಈ ರೀತಿಯಾಗಿ ಅಟ್ಯಾಚ್ ನ ಮಾಡ್ತಾ ಇದ್ದೀನಿ. ಇದನ್ನು ಅಷ್ಟೇ ಸೆಂಟರ್ ಟು ಸೆಂಟರ್ ಅಟ್ಯಾಚ್ ಮಾಡ್ಬೇಕಾದ್ರೆ ನೀವು ಫೋಲ್ಡ್ ಮಾಡಿದಿರಲ್ಲ ಕಚ್ಚಾ ಪೂರ್ತಿ ಒಳಗಡೆ ಹೋಗೋ ರೀತಿಯಲ್ಲಿ ಈ ರೀತಿಯಾಗಿ ಇಟ್ಕೊಂಡು ನೀವು ಸ್ಟಿಚ್ ನ ಹಾಕಿ, ಅವಾಗ ನಿಮ್ಗೆ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ. ಹಾಗೇನೆ ಅದ್ರ ಪಕ್ಕಕ್ಕೆ 1/4 ಇಂಚ್ ಗ್ಯಾಪ್ ಅಲ್ಲಿ ನೀವು ಇನ್ನೊಂದು ಸ್ಟಿಚ್ ನ ಹಾಕಿದಾಗ ನಿಮ್ಗೆ ಪರ್ಫೆಕ್ಟ್ ಆಗಿ ಸ್ಲೀವ್ ರೆಡಿಮೇಡ್ ಶೈಲಿಯಲ್ಲಿ ಬರುತ್ತೆ. ಈಗ ನಾನು ಸೈಡ್ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ನೀವು ಸೈಡ್ ನ ಮಾಡ್ಕೊಂಡು ನೆಕ್ಸ್ಟ್ ಅದನ್ನ ಉಲ್ಟಾ ಮಾಡಿ ಫಿನಿಶಿಂಗ್ ಮಾಡಿದಾಗ ನಿಮ್ಗೆ ಏನ್ ರೆಡಿಮೇಡ್ ಶೈಲಿಯಲ್ಲಿ ನಮ್ಗೆ ಕೋಟ್ ಬಂದಿದೆ ಆಸ್ ಇಟ್ ಈಸ್ ಬರುತ್ತೆ. ಸ್ವಲ್ಪನೂ ಏನು ಚೇಂಜಸ್ ಅನ್ನೋದು ಬರಲ್ಲ. ಮತ್ತೆ ಎಲ್ಲೂ ಕಚ್ಚಾ ಅನ್ನೋದು ಈಚೆ ಕಾಣದೇ ಇರೋ ತರ ನಾವು ಕೋಟ್ ನ ರೆಡಿ ಮಾಡ್ಬೇಕು ಅಂತ ಅಂದಾಗ ಈ ಟ್ರಿಕ್ ನ ನೀವು ಯೂಸ್ ಮಾಡಿ ತುಂಬಾನೇ ಪರ್ಫೆಕ್ಟ್ ಆಗಿ ಬರುತ್ತೆ. ರೆಡಿಮೇಡ್ ಡ್ರೆಸ್ಸಸ್ ಅಲ್ಲಿ ನೋಡಿ ಇದೇ ರೀತಿಯಾಗಿ ಬಂದಿರುತ್ತೆ. ಆಲ್ಮೋಸ್ಟ್ ಎಲ್ಲೂ ನಿಮ್ಗೆ ಕಚ್ಚಾ ಅನ್ನೋದು ಕಾಣಿಸ್ತಾ ಇರಲ್ಲ. ಮತ್ತೆ ಕಾಲರ್ ಆಗ್ಬೋದು, ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲೂ ನಿಮ್ಗೆ ಕಚ್ಚಾ ಅನ್ನೋದು ಕಾಣಲ್ಲ. ರೆಡಿಮೇಡ್ ಶೈಲಿಯಲ್ಲಿ ನೀವು ಕೋಟ್ ಆಗ್ಬೋದು, ಡ್ರೆಸ್ಸಸ್ ಆಗ್ಬೋದು ರೆಡಿ ಮಾಡಬೇಕು ಅಂತ ಏನಾದ್ರು ಇಂಟೆನ್ಷನ್ ಇತ್ತು ಅಂತಂದ್ರೆ ಈ ಟ್ರಿಕ್ಸ್ ನ ಫಾಲೋ ಮಾಡಿ ತುಂಬಾನೇ ಚೆನ್ನಾಗಿ ಬರುತ್ತೆ. ನೋಡಿದವ್ರು ಕೂಡ ಇದು ರೆಡಿಮೇಡ್ ಅನ್ನೋ ತರಾನೇ ಇರುತ್ತೆ. ನಿಮ್ಗೆ ಎಲ್ಲೂ ಸ್ಟಿಚಿಂಗ್ ಆಗ್ಲಿ ಇಲ್ಲಿ ಕಚ್ಚಾ ಬಂದಿದೆ ಅಂತ ಆಗ್ಲಿ ಎಲ್ಲೂ ಕಾಣಲ್ಲ. ಈ ವಿಡಿಯೋ ನಿಮ್ಗೆಲ್ಲ ಖಂಡಿತ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮರಿದೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.